ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಎಡನೀರು ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸಿದ್ದು ಖಂಡನೀಯ. ಸಂವಿಧಾನ ಎಲ್ಲರಿಗೂ ಕೂಡ ಧಾರ್ಮಿಕ ಹಕ್ಕನ್ನು ಕೊಟ್ಟಿದೆ. ಆದರೆ ಈ ರೀತಿ ಜನಿವಾರ ಕಿತ್ತಿರುವುದು ಸರಿಯಲ್ಲ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ದಕ್ಷಿಣಾಮೂರ್ತಿಯ ನಮಃ, ಶ್ರೀ ಗೋಪಾಲಕೃಷ್ಣಾಯ ನಮಃ. ರಾಜ್ಯದಲ್ಲಿ ನಾವು ಈಗ 2 ದಿನಗಳಿಂದ ವೃತ್ತಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನಗಳಲ್ಲೆಲ್ಲ ನಾವು ನೋಡ್ತಾ ಇರುವಂತಹ ಒಂದು ಸುದ್ದಿ ಅಂದರೆ ತೀರ್ಥಹಳ್ಳಿಯಲ್ಲಿ CET ಪರೀಕ್ಷೆಯನ್ನು ಬರಲಿಕ್ಕೆ ಬಂದಂಥ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗಿಲಿಕ್ಕೆ ಹೇಳಿದಂಥ ಒಂದು ವಿಷಯ. ಇನ್ನೊಂದು ಬೀದರ್ನಲ್ಲಿ ಜನಿವಾರ ಹಾಕಿಕೊಂಡು ಬಂದಂಥ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿ ಕೊಡದಂಥ ಒಂದು ವಿಷಯ. ನಾವು ಇದನ್ನೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಬಹಳ ವಿಷಾದವಾದಂಥ ಒಂದು ವಿಷಯ. ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ಒಂದು ದೊಡ್ಡದಾದಂಥ ಒಂದು ಪರಿಕಲ್ಪನೆಯನ್ನು ಹೊಂದಿದಂತಹ ರಾಷ್ಟ್ರ ನಮ್ಮ ಭಾರತ. ಆಗಿರುವಾಗ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿಕೊಂಡಂತಹ ಬೇರೆ ಬೇರೆ ಆಚಾರಗಳನ್ನು ಅನುಸರಿಸಿಕೊಂಡು ಬರುವಂತಹ ಬಹಳಷ್ಟು ಸಮಾಜಗಳಿವೆ. ಹಾಗಿರುವಾಗ ನಮ್ಮ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಅವರವರ ವ್ಯವಸ್ಥೆಯಲ್ಲಿ, ಅವರವರ ಧಾರ್ಮಿಕ ನಂಬಿಕೆಯಲ್ಲಿ, ಅವರವರ ಆಚರಣೆಯಲ್ಲಿ ನಡೆಯುವಂತಹ ಒಂದು ಹಕ್ಕನ್ನು ಕೊಟ್ಟಿದೆ. ಹಾಗಿರುವಾಗ ಯಾವುದೇ ಸಮಾಜಕ್ಕಾದರೂ ಇಂತಹ ಅಪಚಾರಗಳು ನಮ್ಮಲ್ಲಿ ನಡಿಬಾರದು. ಯಾರಿಗಾದರೂ ಜಾತಿಯ ಹೆಸರಲ್ಲಿರ್ಬೋದು ಅಥವಾ ಇನ್ನಿತರ ವರ್ಗಭೇದಗಳ ಹೆಸರಲ್ಲಿರ್ಬೋದು, ಯಾರಿಗೂ ಯಾರು ಅವಮಾನ ಮಾಡೋದು ಒಂದರ್ಥದಲ್ಲಿ ನಮ್ಮ ಸಂವಿಧಾನಕ್ಕೆ ನಾವು ಅಗೌರವವನ್ನು ತೋರಿಸಿದಂತೆ. ಆ ನಿಟ್ಟಿನಲ್ಲಿ ಇವತ್ತು ನಡೆದಂತಹ ಈ ಘಟನೆ ಖಂಡಿತವಾಗಿ ಅದು ವಿಷಾದನೀಯ. ರಾಜ್ಯದಲ್ಲಿರುವಂತಹ ಸರ್ಕಾರದ ಪ್ರತಿನಿಧಿಗಳು ಖಂಡಿತವಾಗಿ ಇದನ್ನು ಗಮನದಲ್ಲಿರಿಸಿಕೊಂಡು ಇದಕ್ಕೆ ತಕ್ಕುದಾದಂತಹ ವ್ಯವಸ್ಥೆಯನ್ನು ಮುಂದೆ ಈ ರೀತಿ ನಡೆಯದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದಾಗಿ ನಮಗೆ ನಂಬಿಕೆ ಇದೆ ಆಡಳಿತದಲ್ಲಿ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಘಟನೆಯನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.